ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವು ನಾಗಲಪುರ ದೇವಸ್ಥಾನ ನೋಡಿದ್ರೆ ಮತ್ತು ಬರ್ತಾ ಇದ್ದಂಗೆ ಆದಿಚುಂಚನಗಿರಿ ದೇವಸ್ಥಾನ ನೋಡಿದ್ರೆ ಹಂಗೆ ಬರ್ತಾ ಇದ್ದಂಗೆ ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವರ ಆಲಯಕ್ಕೆ ಬಂದಿದ್ದೀರಿ, ದೇವಸ್ಥಾನಕ್ಕೆ ಬಂದಿದ್ದೀರಿ. ಈ ದೇವಸ್ಥಾನ ಒಳಗಡೆ ಹೋದ್ಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಇರುವಂಥ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಳ್ಳೋಣ ಅಂತೆ. ಮತ್ತು ಈ ಜಾಗದಲ್ಲಿ ಅನ್ನಪ್ರಾಶನ ಕೂಡ ಆಗುತ್ತೆ. ಅನ್ನಪ್ರಾಶನ ಕೂಡ ಆಗುತ್ತೆ. ನೋಡಿ ಜನ ಎಲ್ಲರೂ ಎಷ್ಟು ಜನ ಬಂದಿದ್ದಾರೋ, ಜನ ಬರ್ತಾನೆ ಇದ್ದಾರೆ. ನಮಗೆ ಹಿಂದ್ಗಡೆ ಈ ಥರ ಕಾಣಿಸುತ್ತೆ ಪ್ಲೇಸು, ಸುತ್ತೂರ ಈ ರೋಡು ಉದ್ದಕ್ಕೂ ಕಾಣಿಸುತ್ತೆ. ನಾವು ಹಿಂಗೆ ಎಂಟ್ರೆನ್ಸ್ ಆಗೋಕ್ಕಾಗಲ್ಲ. ನಾವು ಎಂಟ್ರೆನ್ಸ್ ಆಗಬೇಕಂದ್ರೆ ನೋಡಿ ಆ ಜಾಗದಲ್ಲಿಂದ ಆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ, ಅಲ್ಲಿಂದ ಎಂಟ್ರಿ ಆಗಿದ್ದೀರಿ. ಅಲ್ಲಿಂದ ಎಂಟ್ರಿ ಆಗಬೇಕಂದ್ರೆ ಟಿಕೆಟ್ ಪ್ರೈಸ್ ತೊಗೊಂಡು ಸೀದಾ ಒಳಗಡೆ ಬರಬೇಕು. ಕಾರು ಟೂ ವೀಲರ್ ಯಾವುದೇ ಆಗಿರಲಿ ತಗೊಂಬಂದು ಗಾಡಿನ ಇಂಥ ಜಾಗದಲ್ಲಿ ಪಾರ್ಕ್ ಮಾಡ್ಕೊಬೇಕು. ಪಾರ್ಕ್ ಮಾಡ್ಕೊಂಡು ಸೀದಾ ಒಳಗಡೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ತಿರ್ಗಿ ಹೊರಗಡೆ ಬರೋಣಂತೆ. ಸಂಪೂರ್ಣ ವೀಡಿಯೋನ ನೋಡಿ ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಟು ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಅಂತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದು ಫೋಟೋಗಳು ವೀಡಿಯೋಗಳೆಲ್ಲ ಮಾಡ್ಕೊತಾ ಇದ್ದಾರೆ. ಈ ದೇವರ ಆಲಯ ಒಳಗಡೆ ಹೋಗಬೇಕು ಅಂದಾಗ ಯಾರು ಫೋಟೋ ಆಗಲಿ ವೀಡಿಯೋ ಆಗಲಿ ಮಾಡೋಂಗಿಲ್ಲ ಅಂಥೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ಅದರಿಂದ ಎಲ್ಲರೂ ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಇಲ್ಲ ಫೋಟೋ ತಕ್ಕೊಂಡು ಒಳಗಡೆ ಹೋಗ್ತಾರೆ. ನಾವು ಇವಾಗ ಒಳಗಡೆ ಹೋಗೋಣಂತೆ. ಸಾಧ್ಯವಾದರೆ ಒಳಗಡೆ ಏನಾದರೂ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ಏನಾನ ಆಗಿಲ್ಲ ಅಂದರೆ ನೀವೇ ನೇರವಾಗಿ ಬಂದು ಈ ದೇವರ ದರ್ಶನವನ್ನು ಮಾಡ್ಕೊಳ್ಳಿರಂತೆ. ಬನ್ನಿ ಇವಾಗ ಒಳಗಡೆ ಹೋಗೋಣಂತೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ತುಂಬ ಜನ ಬಂದು ದರ್ಶನ ಎಲ್ಲ ಮಾಡ್ಕೊಂಡ್ರು. ನಾನು ಕೂಡ ದರ್ಶನ ಮಾಡ್ಕೊಂಡಿದ್ದಾಯಿತು. ಇವಾಗ ಹೊರಗಡೆ ಹೋಗೋಣಂತೆ. ನೋಡಿ ಎಷ್ಟು ಜನ ಇದ್ದಾರೆ. ಸುತ್ತೂರ ನಮಸ್ಕಾರ ಹೇಗಿದೆ. ತುಂಬ ಹಳೇ ಕಾಲದ ದೇವಸ್ಥಾನ. ಯಾರೇನು ಎತ್ತ ಅಂತೇಳಿ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಕೊಂಡು ಹೇಳಿ. ಯಾಕಂದರೆ ಹೆಚ್ಚುವರಿ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಇದೇ ನಮ್ಮ ಸಿದ್ಧಲಿಂಗೇಶ್ವರ ಗರ್ಭದ ಗುಡಿ. ಈ ಜಾಗದಲ್ಲಿ ಎಲ್ಲ ಬೇಗ ಮುಗಿಸ್ತಾರೆ. ಟೈಮ್ ಕೂಡ ಆಗೋಯ್ತು. ಲಾಸ್ಟ್ ಟೈಮಲ್ಲಿ ನಾನು ಹೋಗಿ ದರ್ಶನ ಮುಗಿಸ್ಕೊಳ್ಳೇಬಿಟ್ಟು. ಬನ್ನಿ ಇವಾಗ ಹೊರಡೋಣ ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಬೇಡ, ಇನ್ನೂ 3 ನಿಮಿಷ ನೋಡಿ ಕ್ಲೋಸ್ ಆಗೋದು. ಗೇಟೇ ಕ್ಲೋಸ್ ಆಗೋದು. ಸ್ನೇಹಿತರೆ ಅಂತೂ ಆಲಯ ದರ್ಶನ ನೋಡಿ ಅಲ್ಲಿ ನಮ್ಮದು ಮುಗೀತು. ಇವಾಗ ಹೊರಡೋಣ. ಸ್ನೇಹಿತರೆ ಅಂತೂ ವಿಡಿಯೋ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಹೇಗಿತ್ತು ನಮ್ಮ ಸಿದ್ಧಲಿಂಗೇಶ್ವರ ದೇವಾಲಯ ಸುತ್ತೂರ ನೋಡ್ಸದೆ. ಸ್ವಲ್ಪ ಜನ ದರ್ಶನ ಕೂಡ ಮಾಡ್ತಾಯಿದ್ರು. ಒಳಗಡೆ ಮಾಡೋಂಗಿಲ್ಲ, ಹೊರಗಡೆಯಿಂದ ಮಾಡಿದ್ದೀನಿ. ಸ್ವಲ್ಪ ಕ್ಲಾರಿಟಿ ಇದೆಯಲ್ವ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ. ನೋಡಿ ತುಂಬ ಜನ ಬಂದು ಬರೀ ಹೊರಗಡೆ ಮಾತ್ರ ವೀಡಿಯೋ ಆಗಲಿ ಫೋಟೋ ಆಗಲಿ ತಗೊಳ್ತಾ ಇದ್ದಾರೆ ಎಲ್ಲ ಫ್ಯಾಮಿಲಿಯವರು. ನೀವು ಕೂಡ ಈ ಥರ ಬಂದು ಕುಟುಂಬ ಸಮೇತ ಈ ಜಾಗಕ್ಕೆ ಬಂದು ದರ್ಶನ ಮಾಡ್ಕೊಂಡು ಫೋಟೋಗಳು ತಕ್ಕೊಂಡು ಈ ಜಾಗದಲ್ಲಿ ಒಂದು ವಿಷಯ ಇದೆ, ಫುಲ್ ಖುಷಿ ಆಗೋವಂಥದ್ದು. ಅಂದರೆ ಇಲ್ಲಿ ಹಾರ್ಸ್ ರೈಡ್ ಇದೆ, ಅಂದರೆ ಕುದುರೆ ರೈಡ್ ಇದೆ. ಅಲ್ಲಿ ಕುದುರೆ ರೈಡ್ ಕೂಡ ನಡೀತಿದೆ. ಅದನ್ನು ನಿಮಗೆ ಸಣ್ಣ ಕ್ಲಿಪ್ಪಲ್ಲಿ ತೋರಿಸ್ಬಿಟ್ಟು ಅದು ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತೆ.
ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲೇ ಪಕ್ಕದಲ್ಲೇ ಸಿದ್ಧಲಿಂಗೇಶ್ವರ ದೇವಾಲಯ ಪಕ್ಕದಲ್ಲೇ ನಮಗೆ ಹಾರ್ಸ್ ರೈಡ್ ಇರುತ್ತೆ. ಹಾರ್ಸ್ ರೈಡು ಎಷ್ಟು ಏನಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನಾನು ಈ ರೈಡ್ನ ಇವಾಗ ಸದ್ಯಕ್ಕೆ ಮಾಡೋಕ್ಕೋಗಲ್ಲ. ನೀವು ಬಂದಾಗ ಬೇಕಾದರೆ ಈ ರೈಡ್ನ ನೀವು ಮಾಡ್ಬೋದು. ಸಖತ್ತಾಗಿರುತ್ತೆ ನೋಡಿ. ಇಲ್ಲಿ 1 2 3 4 6 7 ಏನೋ ಇದೆ ಇಲ್ಲಿ ಹಾರ್ಸ್ ರೈಡ್. ಇಲ್ಲಿಂದ ಕೆಳಗೆ ಹೋಗ್ತೀವಿ, ರಿಟರ್ನ್ ಇಲ್ಲಿ ಅಪ್ ಆ್ಯಂಡ್ ಡೌನ್. ಈ ಮಾತೆ ಇಲ್ಲಿ ಹೇಳ್ತಾ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆದರೂ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಂದವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬನ್ನಿ ಹೋಗೋಣ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಹಾರ್ಸ್ ರೈಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಕ್ಲಿಪ್ ನೋಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡೋರಂತೂ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡೋರು ಕೂಡ ಫಾಲೋ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ.